ಸರ್ವರಿಗೂ ಕೂಡ ನಮಸ್ಕಾರ. ನಾವು ಹುಲಿಯೇರಿ ಅಮ್ಮತ್ತಿ ಗ್ರಾಮ ಪಂಚಾಯತಿಯ ಹುಲಿಯೇರಿ ವ್ಯಾಪ್ತಿಯಲ್ಲಿರುವಂಥ ಮಂಗಳಾಂಗುಂದೇಲ್ ಶ್ರೀ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶ ಮಹೋತ್ಸವ ಈ ತಿಂಗಳು ಅಂದರೆ 21/4/26, 22/4/26, 23/4/26ರಂದು 3 ದಿನದ ಆಗಿ ನಡೆಯುವಂಥದ್ದು. ಅದು 21ರಿಂದ ನಡೆಯುವಂಥ ಪೂಜಾ ಕಾರ್ಯಕ್ರಮಗಳಿಂದ 21ಕ್ಕೆ ಪ್ರತಿಷ್ಠಾ ಕಾರ್ಯಕ್ರಮಗಳು ನಡೆಯುವಂಥದ್ದು ದೇವಿ ಮತ್ತು ಗುಳಿಗಂದು. ನಾವು ಇದು ಸುಮಾರು ತಲೆಮಾರುಗಳಿಂದ ಹಳೆಯ ದೇವಸ್ಥಾನ ಇದು. ಅದರ ಪ್ರತಿಷ್ಠಾ ಕಾರ್ಯಕ್ರಮ ಇವತ್ತಿನವರೆಗೆ ಆಗಿರಲಿಲ್ಲ. ಈಗ ಅದಕ್ಕೊಂದು ಕಾಲ ಕೂಡಿ ಬಂದಿದೆ. ಈಗ ಇಲ್ಲಿನ ಈ ಕುಟುಂಬದ ಮುಖ್ಯಸ್ಥರಂತ ದೇವಸ್ಥಾನ ಮುಖ್ಯಸ್ಥರಂತ ಶ್ರೀಜೇಶ್ವರವರ ನೇತೃತ್ವದಲ್ಲಿ ಈ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಮೂಲಕ ನಾವು ಈಗ ಕೇಳ್ಕೊಳ್ತಿರೋದಂದ್ರೆ ಎಲ್ಲಾ ಜನಗಳು, ಎಲ್ಲಾ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಸರ್ವ ಸಹಕಾರವನ್ನ ಕೊಡಬೇಕು ಅಂತ ತಮ್ಮ ಮೂಲಕ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾಂಗುನ್ನೆ ಶ್ರೀ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನದ ಮುಖ್ಯಸ್ಥ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತೀಶ್ ಅಂತ. ನಾನು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ಈ ಶ್ರೀ ಮಂಗಳಾಂಗುನ್ನೆ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನ ದೀಕ್ಷಾ ಮೇಡಮ್ ಹೇಳ್ದಂಗೆ ಹಲವಾರು ವರ್ಷಗಳಿಂದ ಪ್ರತಿಷ್ಠಾ ಕಾರ್ಯಕ್ರಮ ಒಂದಲ್ಲ ಒಂದು ಕಾರಣದಿಂದ ಮುಂದೂಡ್ತಾ ಬರ್ತಾ ಇತ್ತು. ಹಾಗೆ ಅವ್ರು ಹೇಳ್ದಂಗೆ ಇದೊಂದು ಕಾಲ ಕೂಡಿ ಬಂದು ಇದೇ ತಾರೀಕು 21, 22, 23ರಂದು ಈ ದೇವಸ್ಥಾನದ ಮೂರು ದಿನದ ಪೂಜೆಯೊಂದಿಗೆ 23ಕ್ಕೆ ಪ್ರತಿಷ್ಠೆ ನಡೀತಾ ಇದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತನ್ನ ಧನ ಸಹಾಯವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ಥರ ಈ ಮಂಗಳಾಂಗುನ್ನೆ ಶ್ರೀ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನದ ಮುಖ್ಯಸ್ಥರಾಗಿ ಶ್ರೀಜೇಶ್ ಹಾಗೂ ಶ್ರೀನಿಶ್ ಇವರಿಬ್ಬರ ನೇತೃತ್ವದಲ್ಲಿ ಈ 3 ದಿನದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ಕೇರಳದಿಂದ ಶ್ರೀ ಈಶ್ವರನ್ ತಂತ್ರಿಗಳವರ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾಂಗುನ್ನೆ ಶ್ರೀ ಚಾಮುಂಡೇಶ್ವರಿ ಗುಳಿಗ ದೇವಸ್ಥಾನದ ಮುಖ್ಯಸ್ಥ. ಹಾಗೆ ನಮ್ಮ ಹುಲಿಯೇರಿ ಗ್ರಾಮದ ಚಾಮುಂಡೇಶ್ವರಿ ಹಾಗೂ ಗುಳಿಗ ದೇವರ ಪ್ರತಿಷ್ಠಾಪನೆ ದಿನಾಂಕ 21, 22, 23 ಏಪ್ರಿಲ್ ತಿಂಗಳಲ್ಲಿ 2026ರಂದು ನೆರವೇರಲಿದೆ. ಬೆಳಿಗ್ಗೆ 23ರಂದು ಬೆಳಗಿನ ಜಾವದಲ್ಲಿ 7:37ರಿಂದ 9:37 ತನಕ ಶುಭ ಮುಹೂರ್ತದಲ್ಲಿ ಚಾಮುಂಡೇಶ್ವರಿ ಗುಳಿಗರ ಪ್ರತಿಷ್ಠಾಪನಾ ನೆರವೇರಲಿದೆ. ಅದಕ್ಕೆ ನಮ್ಮ ನಾಡಿನ ಸಮಸ್ತ ಜನತೆಗಳು, ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸಿ ದೇವರ ಪೂಜಾ ಪುರಸ್ಕಾರಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ 3 ದಿನಗಳ ಕಾಲದಷ್ಟು ಅನ್ನದಾನದ ಸುವ್ಯವಸ್ಥೆ ಕೂಡ ನೀಡಲಿದೆ. ಎಲ್ಲರೂ ಇದಕ್ಕೆ ಭಾಗಿಯಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಈ ಮಂಗಳಾಂಗುನ್ನೆ ಚಾಮುಂಡೇಶ್ವರಿ ಮತ್ತು ಗುಳಿಗನ್ ದೇವಸ್ಥಾನಕ್ಕೆ ಈ ಊರವರಲ್ಲದೆ ನಮ್ಮ ಪಕ್ಕದ ಊರುಗಳಿಂದ ದಾನಿಗಳಿದ್ದಾರೆ. ಅವರೆಲ್ಲ ಕೂಡ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಗಳಾಗ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಎಲ್ಲರನ್ನ ನಿಮ್ಮ ಮುಖಾಂತರ ಅವ್ರನ್ನ ಆಹ್ವಾನಿಸ್ತಾ ಇದ್ದೀವಿ. ಈ 3 ದಿನಗಳ ಕಾಲ ಕೂಡ ಅನ್ನದಾನಕ್ಕಾಗಿಯೂ ಇಲ್ಲಿನ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಶ್ರಮಪಟ್ಟು ಕೆಲಸ ಮಾಡೋ ಒಂದಿಷ್ಟು ಊರಿನ ಜನಗಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ದೇವಸ್ಥಾನದ ಪರವಾಗಿ ನಾನು ಧನ್ಯವಾದಗಳನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಂದು ಭಕ್ತ ಬಾಂಧವರಲ್ಲಿ ವಿನಂತಿ. ನಾನು ಇಲ್ಲಿ ನಿಂತಿರುವ ಜಾಗ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಗ್ರಾಮದ ಹಾಗೂ ಇಂಜಿಲಿಗೆರೆ ಹುಲಿಯೇರಿ ಎಂಬ ಗ್ರಾಮಕ್ಕೆ ಒಳಪಟ್ಟಂತಹ ಶ್ರೀ ಚಾಮುಂಡೇಶ್ವರಿ ಹಾಗೂ ಗುಳಿಗ ಸ್ಥಾನದಲ್ಲಿ ಇದ್ದೇನೆ. ಈ ಸ್ಥಾನಕ್ಕೆ ಅಂದಾಜು 400 ವರ್ಷಗಳ ಇತಿಹಾಸವಿದೆ ಹಾಗೂ 5 ತಲೆಮಾರಿನಿಂದ ಬಂದಂತಹ ಈ ಗುಳಿಗ
ಹಾಗೂ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವು ಇದೇ ತಿಂಗಳ 21, 22, 23ರಂದು ನಡೆಯಲಿದೆ. ಈ ಊರಿನ ಭಕ್ತಾದಿಗಳು ಹಾಗೂ ಕೊಡಗಿನ ತುಂಬ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸಹಕಾರವನ್ನು ಕೊಟ್ಟು ಈ ಬ್ರಹ್ಮ ಕಲಶೋತ್ಸವಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ದೇವಸ್ಥಾನದ ಮುಖ್ಯಸ್ಥರಾದ ಮಂಗಳ ಕುನ್ನಿಲ್ ಫ್ಯಾಮಿಲಿಯ 4 ತಲೆಮಾರು ಕಳೆದು 5ನೇ ತಲೆಮಾರಿಗೆ ಕಾಲಿಟ್ಟ ಅಂತ ಶ್ರೀಜೇಶ್ ಅವರ ಅಧೀನದಲ್ಲಿ ಹಾಗೂ ಕಾಸರಗೋಡು ಕಾಂಜಂಗಾಡಿನ ಗುರುಗಳಾದ ಈಶ್ವರ ತಂತ್ರಿಯವರ ಅಧೀನದಲ್ಲಿ 21, 22, 23ರಲ್ಲಿ ಬ್ರಹ್ಮಕಲಶೋತ್ಸವವನ್ನು ಪ್ರತಿಷ್ಠಾಪನೆ ಹಾಗೂ ದೇವಿಯ ಪ್ರತಿಷ್ಠಾಪನೆ ನಡೆಯಿದೆ. ಸರ್ವ ಭಕ್ತಾದಿಗಳು ಹಾಗೂ ಈ ಒಂದು ಚಾನಲ್ ವೀಕ್ಷಿಸುವ ಸರ್ವರು ಇದಕ್ಕೆ ಸಹಕರಿಸಿ ಈ ಒಂದು ದೇವರ ತೀರ್ಥ ಪ್ರದರ್ಶನವನ್ನು ಸ್ವೀಕರಿಸಿ ಈ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ.